ಹಾಯ್ ಆಲ್, ಇದು ಸ್ಯಾಟರ್ಡೆ ಆಫ್ಟರ್ನೂನ್. ಇವತ್ತು ಊರಿಗೆ ಹೋಗೋದು ಅಂತ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಹಾಗಾಗಿ ಹಸ್ಬೆಂಡ್ ಕಾಲೇಜಿಂದ ಕಾಲ್ ಮಾಡಿ ಹೇಳಿದರು, ಬೇಗ ರೆಡಿಯಾಗಿರಿ, 1 o'clock ನಾನು ಬರ್ತೀನಿ, ಬೇಗ ಹೋಗಿಬಿಡೋಣ, ಅಡುಗೆ ಕೂಡ ಏನು ಮಾಡೋಕ್ಕೆ ಹೋಗಬೇಡ, ಅಲ್ಲೇ ಊಟಕ್ಕೆ ಹೋದ್ರೆ ಆಯಿತು ಅಂತ ಹೇಳಿ. ಹಾಗಾಗಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಅಮ್ಮನ ಮನೆಗೆ ಫಸ್ಟ್ ಹೋಗಿ ಅಲ್ಲಿ ಊಟ ಮುಗಿಸ್ಕೊಂಡು ಆಮೇಲೆ ನಮ್ಮ ಹಸ್ಬೆಂಡ್ ಮನೆಗೆ ಬರೋಣ ಅಂತ. ಹಾಗಾಗಿ ಅಡುಗೆ ಕೂಡ ಏನು ಮಾಡಿರಲಿಲ್ಲ. ಗುಬ್ಬಚ್ಚಿಗೆ ಒಂದು ಮೊಟ್ಟೆ ಬೇಯಿಸಿದ್ದೆ, ಅವನಿಗೆ ಮೊಟ್ಟೆನ ಹಿಡಿದ್ಬಿಟ್ಟು ನನ್ನ ಹಸ್ಬೆಂಡ್ ಕೈಲಿ ಕೊಟ್ಟೆ ತಿನ್ನಿಸಿ ಅಂತ. ಅವ್ರು ತಿನ್ನಿಸ್ತೀನಿ, ನೀನು ಬೇಗ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗು ಅಂತ ಅಂದರು ಅಂತ ಹೇಳಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸಂಡೇ ರಿಟರ್ನ್ ಆಗೋದ್ರಿಂದ ಜಾಸ್ತಿ ಲಗೇಜ್ ಏನಿರಲಿಲ್ಲ, ಸ್ವಲ್ಪನೇ ಇದ್ದಿದ್ದು, ಅದನ್ನೆಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡೆ. ಫಿಶ್ಗೆ ಫುಡ್ ಹಾಕೋಣ ಅಂತ ಫುಡ್ ಹಾಕ್ಬಿಟ್ಟು ರೆಡಿ ಆಗೋಣ ಅಂತ ಬಂದೆ. ಅದ್ರ ಮಧ್ಯೆ ನನ್ನ ಮಗಳು ಹಿಂಗೆ ಅಮ್ಮನ ಮನೆಗೆ ಡೈರೆಕ್ಟ್ ಹೋಗ್ತೀವಿ ಕಣಪ್ಪ ಅಂದಿದ್ದಕ್ಕೆ, ಅಮ್ಮ ನಾನು ಬರ್ತೀನಿ, ನನ್ನನ್ನು ಕರ್ಕೊಂಡೋಗಿ ಅಲ್ಲಿಗೆ ಅಂತ ಹೇಳಿದ್ಲು ಅಂದ್ಬಿಟ್ಟು ಪ್ಲ್ಯಾನ್ನ ಚೇಂಜ್ ಮಾಡಿದ್ವಿ. ಡೈರೆಕ್ಟ್ ಅಮ್ಮನ ಮನೆಗೆ ಹೋಗೋಣ ಅಂದ್ಕೊಂಡಿದ್ವಿ. ಆದರೆ ಅವಳು ಬರ್ತೀನಿ ಅಂದಮೇಲೆ ಅತ್ತೆ ಮನೆಗೂ ಕೂಡ ಹೋಗಿ ಅಲ್ಲಿಂದ ಭೂಮಿನ ಕರ್ಕೊಂಡು ಅಲ್ಲಿಂದ ಅಮ್ಮನ ಮನೆಗೆ ಹೋದ್ವಿ. ಆಮೇಲೆ ಅಡುಗೆ ಕೂಡ ನಮ್ಮ ಅತ್ತೆ ಅವ್ರಿಗೆ ಹೇಳಿದ್ವಿ, ಮಾಡೋಕ್ಕೆ ಹೋಗಬೇಡಿ, ಅಲ್ಲಿಗೆ ಊಟಕ್ಕೆ ಹೋಗ್ತೀವಿ ಅಂತ. ಬಿಕಾಸ್ ಅಮ್ಮ ಕಾಲ್ ಮಾಡಿ ಹೇಳಿದರು, ಇಲ್ಲೇ ಅಡುಗೆ ಎಲ್ಲ ಮಾಡ್ತೀನಿ, ಬನ್ನಿ ಇಲ್ಲೇ ಊಟ ಮಾಡಿವ್ರಿ ಅಂತ. ಹಾಗಾಗಿ ಅಲ್ಲಿಗೆ ಹೋದ್ವಿ. ಸುಮಾರು 2:30ಗೆ ನಾವು ಹಾಸನ್ನ ಬಿಟ್ವಿ. ಒಂದು 3:45, 4 ಗಂಟೆಗೆಲ್ಲ ರಾಮನಾಥ್ಪುರಕ್ಕೆ ರೀಚ್ ಆದ್ವಿ. ಅಲ್ಲಿಂದ ಅವಳನ್ನು ಪಿಕ್ ಮಾಡಿಕೊಂಡು ಜಾಸ್ತಿ ಹೊತ್ತೇನು ಕಾಯಕ್ಕೆ ಹೋಗಲಿಲ್ಲ, ಅವಳು ರೆಡಿ ಇದ್ಲು. ಹಾಗಾಗಿ ಬೇಗ ಅವಳನ್ನು ಕರ್ಕೊಂಡು ಅಮ್ಮನ ಮನೆಗೆ ಹೊರಟು ಬಂದುಬಿಟ್ವಿ. ಅಮ್ಮನ ಮನೆಗೆ ಬಂದಾಗ 4:15, 4:15 ಆಗಿತ್ತು. ಅಲ್ಲಿಂದ ಅಲ್ಲಿಗೆ ಏನಿಲ್ಲ, ಒಂದು 9 to 8 ಕಿಲೋಮೀಟರ್ಸ್ ಅಷ್ಟೇ. ಹಾಗಾಗಿ ಬೇಗ ಬಂದ್ವಿ. ನಾವು ಬರೋ ಅಷ್ಟರೊಳಗೆ ಅಮ್ಮ ಅಡುಗೆ ಎಲ್ಲ ರೆಡಿ ಮಾಡಿದರು, ಬಜ್ಜಿ ಹಾಕ್ತಾಯಿದ್ರು. ಹಾಗಾಗಿ ಹಸ್ಬೆಂಡ್ಗೆ ಮಗಳಿಗೆಲ್ಲ ಊಟ ಕೊಟ್ಟು ನಾನು ಊಟ ಮಾಡಿ ಸ್ವಲ್ಪ ಪಾಪು ಎಲ್ಲ ಆಟ ಆಡ್ತಿದ್ದ ಅಂತ ಸ್ವಲ್ಪ ಮಾತಾಡ್ತಾ ರಿಲ್ಯಾಕ್ಸ್ ಮಾಡಿದ್ವಿ. ನಂತರ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮನೆಗೆಲ್ಲ ಹೋಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.